ಸುಜಾತಾ ಭಟ್ ಹೆಣೆದಂತ ಅನನ್ಯ ಭಟ್ ಧಾರಾವಾಹಿ ಕೊನೆಗೂ ಅಂತ್ಯ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ್ದ ಮ್ಯಾಜಿಕ್ ಅಜ್ಜಿ ಎಸ್ಐಟಿ ಮುಂದೆಯೂ ಅದೇ ಸತ್ಯವನ್ನ ನುಡಿದಿದ್ದಾರೆ. ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಸುಳ್ಳು ಸುಳ್ಳು. ಎಸ್ಐಟಿ ಮುಂದೆಯೂ ಸತ್ಯ ಒಪ್ಪಿದ ಸುಜಾತಾ, ಅನನ್ಯ ನನ್ನ ಮಗಳಲ್ಲ, ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಅಂತ ಎಸ್ಐಟಿ ಎದುರು ಸುಜಾತಾ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದನ್ನೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಹೇಳಿದ್ದಾರೆ. ಸುಖ ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತಾ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ. ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು. ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ. ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ. ಆದ್ರೂ ನನಗೆ ಬಿಡಿಗಾಸು ನೀಡಿಲ್ಲ. ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರೂ ಸ್ಪಂದಿಸಲಿಲ್ಲ. ಹೀಗಾಗಿ ನಾನೊಂದು ಕಥೆ ಕಟ್ಟಿದೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಅಜ್ಜಿಯ ಕಥೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಸ್ಐಟಿ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬು. ಎಸ್ಐ ಗುಣಪಾಲರು ಸುಜಾತಾ ಭಟ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬಾದ್ರು. ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತಾ ಭಟ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಜಾತಾ ಭಟ್ ಹೆಣೆದಂತ ಅನನ್ಯ ಭಟ್ ಧಾರಾವಾಹಿ ಕೊನೆಗೂ ಅಂತ್ಯ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ್ದ ಮ್ಯಾಜಿಕ್ ಅಜ್ಜಿ ಎಸ್ಐಟಿ ಮುಂದೆಯೂ ಅದೇ ಸತ್ಯವನ್ನ ನುಡಿದಿದ್ದಾರೆ. ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಸುಳ್ಳು ಸುಳ್ಳು. ಎಸ್ಐಟಿ ಮುಂದೆಯೂ ಸತ್ಯ ಒಪ್ಪಿದ ಸುಜಾತಾ, ಅನನ್ಯ ನನ್ನ ಮಗಳಲ್ಲ, ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಅಂತ ಎಸ್ಐಟಿ ಎದುರು ಸುಜಾತಾ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದನ್ನೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಹೇಳಿದ್ದಾರೆ. ಸುಖ ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತಾ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ. ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು. ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ. ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ. ಆದ್ರೂ ನನಗೆ ಬಿಡಿಗಾಸು ನೀಡಿಲ್ಲ. ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರೂ ಸ್ಪಂದಿಸಲಿಲ್ಲ. ಹೀಗಾಗಿ ನಾನೊಂದು ಕಥೆ ಕಟ್ಟಿದೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಅಜ್ಜಿಯ ಕಥೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಸ್ಐಟಿ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬು. ಎಸ್ಐ ಗುಣಪಾಲರು ಸುಜಾತಾ ಭಟ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬಾದ್ರು. ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತಾ ಭಟ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಜಾತಾ ಭಟ್ ಹೆಣೆದಂತ ಅನನ್ಯ ಭಟ್ ಧಾರಾವಾಹಿ ಕೊನೆಗೂ ಅಂತ್ಯ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ್ದ ಮ್ಯಾಜಿಕ್ ಅಜ್ಜಿ ಎಸ್ಐಟಿ ಮುಂದೆಯೂ ಅದೇ ಸತ್ಯವನ್ನ ನುಡಿದಿದ್ದಾರೆ. ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಸುಳ್ಳು ಸುಳ್ಳು. ಎಸ್ಐಟಿ ಮುಂದೆಯೂ ಸತ್ಯ ಒಪ್ಪಿದ ಸುಜಾತಾ, ಅನನ್ಯ ನನ್ನ ಮಗಳಲ್ಲ, ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಅಂತ ಎಸ್ಐಟಿ ಎದುರು ಸುಜಾತಾ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದನ್ನೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಹೇಳಿದ್ದಾರೆ. ಸುಖ ಸುಮ್ಮನೆ
ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತಾ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ. ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು. ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ. ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ. ಆದ್ರೂ ನನಗೆ ಬಿಡಿಗಾಸು ನೀಡಿಲ್ಲ. ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರೂ ಸ್ಪಂದಿಸಲಿಲ್ಲ. ಹೀಗಾಗಿ ನಾನೊಂದು ಕತೆ ಕಟ್ಟಿದೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಅಜ್ಜಿಯ ಕತೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಸ್ಐಟಿ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬು. ಎಸ್ಐ ಗುಣಪಾಲರು ಸುಜಾತಾ ಭಟ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬಾದ್ರು. ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತಾ ಭಟ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಜಾತಾ ಭಟ್ ಹೆಣೆದಂತ ಅನನ್ಯ ಭಟ್ ಧಾರಾವಾಹಿ ಕೊನೆಗೂ ಅಂತ್ಯ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸತ್ಯ ಹೇಳಿದ್ದ ಮ್ಯಾಜಿಕ್ ಅಜ್ಜಿ ಎಸ್ಐಟಿ ಮುಂದೆಯೂ ಅದೇ ಸತ್ಯವನ್ನ ನುಡಿದಿದ್ದಾರೆ. ಅನನ್ಯ ಭಟ್ ಅಸ್ತಿತ್ವವೇ ಸುಳ್ಳು ಸುಳ್ಳು ಸುಳ್ಳು. ಎಸ್ಐಟಿ ಮುಂದೆಯೂ ಸತ್ಯ ಒಪ್ಪಿದ ಸುಜಾತಾ, ಅನನ್ಯ ನನ್ನ ಮಗಳಲ್ಲ, ಅನನ್ಯ ಭಟ್ ಅನ್ನೋ ಮಹಿಳೆ ಇರೋದೇ ಸುಳ್ಳು ಅಂತ ಎಸ್ಐಟಿ ಎದುರು ಸುಜಾತಾ ಒಪ್ಪಿಕೊಂಡಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳಿದ್ದನ್ನೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಸುಜಾತಾ ಹೇಳಿದ್ದಾರೆ. ಸುಖ ಸುಮ್ಮನೆ ಸುಳ್ಳು ಹೇಳಲು ಇಷ್ಟು ಧೈರ್ಯ ಹೇಗೆ ಬಂತು ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಸುಜಾತಾ ಭಟ್ ಯಾವುದಕ್ಕೂ ಉತ್ತರ ನೀಡದೆ ಮೌನವಾಗಿದ್ರಂತೆ. ಇಷ್ಟು ದಿನ ನಾನು ಹೇಳಿದ್ದೆಲ್ಲವೂ ಸುಳ್ಳು. ಧರ್ಮಸ್ಥಳದಲ್ಲಿದ್ದ ನನ್ನ ಭೂಮಿ ಮಾರಾಟ ಮಾಡಿದ್ದಾರೆ. ನನ್ನ ಸಹಿ ಇಲ್ಲದೆ ನಮ್ಮ ಕುಟುಂಬಸ್ಥರು ಬೆಲೆ ಬಾಳುವ ಜಾಗ ಮಾರಾಟ ಮಾಡಿದ್ದಾರೆ. ಆದ್ರೂ ನನಗೆ ಬಿಡಿಗಾಸು ನೀಡಿಲ್ಲ. ಧರ್ಮಸ್ಥಳದವರಿಗೆ ಕೇಳಿದ್ರೆ ಯಾರೂ ಸ್ಪಂದಿಸಲಿಲ್ಲ. ಹೀಗಾಗಿ ನಾನೊಂದು ಕತೆ ಕಟ್ಟಿದೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಅಜ್ಜಿಯ ಕತೆ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಸ್ಐಟಿ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬು. ಎಸ್ಐ ಗುಣಪಾಲರು ಸುಜಾತಾ ಭಟ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗೆ ಸುಜಾತಾ ಭಟ್ ತಬ್ಬಿಬ್ಬಾದ್ರು. ಪ್ರಕರಣದ ಹಿಂದಿನ ಪಿತೂರಿಯ ಬಗ್ಗೆ ಸುಜಾತಾ ಭಟ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.